70 ವರ್ಷವಾದ ಚಲಪತಿ ಹೊರಗಡೆ ಜಗಲಿ ಮೇಲೆ ಇರುವ ರೇಡಿಯೋ ಹಾಡನ್ನು ಕೇಳಿಕೊಳ್ತಾ ಇರುವಾಗ ಅವನ ಮನೆ ಮುಂದೆ ಬಂದು ನಿಂತ ಆಟೋ ನೋಡಿದ. ಅವನಿಂದ ಆಟೋ ಬಂದು ನನ್ನ ಮನೆ ಮುಂದೆ ನಿಂತಿದೆ ಅಂದ್ರೆ ನನ್ನ ಬಾಲ್ಯ ಸ್ನೇಹಿತ ರಾಮಚಂದ್ರ ಬಂದಿರುವ ಹಾಗಿದೆ. ಅವನಿಗೆ ಬರೆದ ಕಾಗದ ಅವನ ಕೈಗೆ ಸಿಕ್ಕಿರ್ಬೇಕು. ತುಂಬಾ ಸಮಯ ಆಟೋವನ್ನು ನೋಡ್ತಾನೆ ಇದ್ದ. ಚಲಪತಿ ವಯಸ್ಸಿರುವ ರಾಮಚಂದ್ರ ಆಟೋದಿಂದ ಇಳಿದ್ರು. ಆಟೋದವನಿಗೆ ಹಣ ಕೊಟ್ರು. ಆಟೋದವನ ಅಲ್ಲಿಂದ ಹೊರಟೋದ. ರಾಮಚಂದ್ರನನ್ನು ನೋಡಿ ಚಲಪತಿ ತುಂಬಾ ಸಂತೋಷದಿಂದ ಎದ್ದು ನಿಂತ್ರು. ನನ್ನನ್ನು ನೋಡಿ ಮನೆಯ ಮುಂದೆ ನಿಂತಿರುವ ಚಲಪತಿ ಸಂತೋಷ ಪಡುವುದನ್ನು ರಾಮಚಂದ್ರ ಕೂಡ ದೂರದಿಂದ ನೋಡಿ ಸಂತೋಷ ಪಟ್ರು. ರಾಮಚಂದ್ರ ಚಲಪತಿಯನ್ನು ನೋಡಿ ಹತ್ರ ಹೋದ್ರು. ಇಬ್ಬರು ಒಬ್ಬರಿಗೊಬ್ಬರು ತಬ್ಬಿಕೊಂಡ್ರು. ಆನಂತರ ಅವರಿಬ್ಬರು ಜಗಲಿ ಮೇಲೆ ಕೂತ್ಕೊಂಡ್ರು. ಏನಾಯ್ತೋ ಚಲಪತಿ? ನನ್ನ ನೋಡ್ಬೇಕು ಅಂತ ಕಾಗದವನ್ನು ಬರೆದಿದ್ದೆ. ನೀನು ಯಾವಾಗ ಸಾಯ್ತೀಯ ಅಂತ ಜ್ಯೋತಿಷ್ಯರು ಯಾರಾದ್ರೂ ಹೇಳಿದ್ರ ಏನು? ಜ್ಯೋತಿಷ್ಯ ಕೂಡ ಹೇಳಿಲ್ಲ ಕಣೋ. 2 ದಿನಗಳ ಹಿಂದೆ ಈ ಜಗಲಿ ಮೇಲೆ ನಿಂತ್ಕೊಂಡು ನೀನು ಯಾವಾಗ ಬರ್ತೀಯ ಅಂತ ನಾನು ನಿನಗೋಸ್ಕರ ಇಲ್ಲೇ ಕೂತ್ಕೊಂಡು ಕಾಯ್ತಾ ಇದ್ದೆ. ಆದ್ರೆ ನೀನು ಬರ್ಲಿಲ್ಲ. ಇನ್ನು ನೀನು ಯಾವಾಗ ಬರ್ತೀಯ ಅಂತ ನಿನಗೋಸ್ಕರ ಹಾಡು ಕೇಳ್ಕೊಂಡು ಇಲ್ಲೇ ಕಾಯ್ತಾ ಇದ್ದೆ. ಕೈಯಿಂದ ಕಾಗದ ಬಂದು ಕೂಡ ನಾನು ಬರದೇ ಇರ್ತೀನ ಕಣೋ. ನಿನ್ನೆ ನಿನ್ ಕೈಯಿಂದ ಕಾಗದ ಬಂತು. ಇವತ್ ಬಂದ್ಬಿಟ್ಟೆ. ನನ್ನ ಮಿತ್ರ ಕರೆದ ನಂತರ ನಾನು ಬರದೇ ಇದ್ಬಿಡ್ತೀನಾ? ಒಂದು ವೇಳೆ ನಿನ್ಕಿಂತ ಮುಂಚಿತವಾಗಿ ನಾನ್ ಸತ್ತೋದ್ರೆ ನಾನು ಬರದೇ ಇರ್ತೀನೋ ಏನೋ. ಆದ್ರೆ ನಾನು ಜೀವಂತವಾಗಿ ಇದ್ದಿದ್ರೆ ಮಾತ್ರ ನಿನ್ನ ನೋಡದೆ ಇರಕ್ಕಾಗಲ್ಲ. ನಿನ್ ಮಕ್ಳು ಹೇಗಿದ್ದಾರೆ ಕಣೋ? ಎಲ್ಲರೂ ಚೆನ್ನಾಗಿದ್ದಾರೆ. ಆನಂದ, ವಿಹಾರ, ಸ್ವಾತಿ ಈ ನಡುವೆ ಬರ್ತಿದ್ದಾರ ಕಣೋ. ಕಳೆದ ವಾರ ಅಷ್ಟೇ ಎಲ್ರೂ ಬಂದಿದ್ರು. ಅವರವರ ಮಕ್ಕಳ ಜೊತೆ ತುಂಬಾ ಸಂತೋಷವಾಗಿದ್ದಾರೆ. ನಮಗೆ ಬೇಕಾಗಿರೋದು ಕೂಡ ಅದೇ ತಾನೆ ಕಣೋ. ಇಬ್ಬರು ಕತ್ತಲಾಗುವ ತನಕ ಹೊರಗಡೆ ಜಗಲಿ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಆನಂತರ ಇಬ್ಬರು ಅವರಿಗೆ ಇಷ್ಟವಾದ ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡಿ ನಂತರ ಹೊರಗಡೆ ಒಂದೇ ಮಂಚದ ಮೇಲೆ ಕೂತಿದ್ರು. ಅರೇ ರಾಮು, ಹೇಳೋ. ನಾನು ನಿನ್ ಜೊತೆ ಮಾಡಿರುವ ಸಾಲದ ಬಗ್ಗೆ ನನ್ ಮಕ್ಕಳ ಜೊತೆ ಹೇಳಿದೀನಿ ಕಣೋ. ಯಾಕೋ ಹೇಳಕ್ಕೋದೆ? ನಾನು ಹೇಳ್ಬಾರ್ದು ಅಂತ ಎಷ್ಟು ಸಲ ಹೇಳಿದೀನಿ. ಇಲ್ಲ ಕಣೋ, ಹೇಳುವ ತನಕ ನನ್ ಮನ್ಸು ಸಮಾಧಾನ ಆಗಿಲ್ಲ. ನನ್ನ 3 ಮಕ್ಕಳು ಟೌನಿಂದ ಬಂದ ಒಂದು ದಿನ ಹೇಳೇ ಬಿಟ್ಟೆ. ಸರಿ, ಮಕ್ಕಳು ಏನ್ ಹೇಳಿದ್ರು? ಮೂವರು ಕೂಡ ಏನು ಮಾತನಾಡದೆ ಹೊರಟೋದ್ರು. ಯಾರು ಕೂಡ ಯಾವಾಗ ಕೊಡ್ತೀನಿ, ಏನ್ ಮಾಡ್ತೀನಿ ಅಂತ ಏನು ಮಾತನಾಡ್ಲಿಲ್ಲ. ಅವರು ಕೊಡದಿದ್ರೆ ಪರವಾಗಿಲ್ಲ ಕಣೋ, ಅವರು ಚೆನ್ನಾಗಿದ್ರೆ ಅಷ್ಟೇ ಸಾಕು. ರಾಮು, ನನಗೆ ಯಾಕೋ ನಿನ್ ಮಡಿ ಮೇಲೆ ತಲೆ ಇಟ್ಕೊಂಡ್ ಮಲ್ಕೋಬೇಕು ಅನ್ಸುತ್ತೆ ಕಣೋ. ಹೀಗೆ ಚಲಪತಿ ಕೇಳಿದ ತಕ್ಷಣ ರಾಮಚಂದ್ರನಿಗೆ ಬೇಜಾರಾಯಿತು. ಅವನು ಕೂತ್ಕೊಂಡ. ಚಲಪತಿ ರಾಮಚಂದ್ರನ ಮಡಿಯಲ್ಲಿ ಮಲ್ಕೊಂಡ. ಚಲಪತಿಗೆ ಅವನ ತಂದೆಯ ಮಡಿಲಲ್ಲಿ ಮಲ್ಕೊಂಡ ಹಾಗೆ ಅನ್ನಿಸಿತು. ರಾಮು, ನನ್ನ ಕೊನೆ ಆಸೆಯನ್ನು ತೀರಿಸ್ತೀಯಾ? ಈ ಕೊನೆದು ಅನ್ನದ್ನ ಬಿಟ್ಬಿಡ್ತೀಯಾ? ಕಾಗದದಲ್ಲಿ ಕೊನೆ ಸಲ, ಇವಾಗ ಕೊನೆ ಆಸೆ ಅಂತೀಯ. ಯಾಕೋ ನಿನ್ಗೇನ್ ಅನ್ನಿಸ್ತಾ ಇದೆ? ನನಗೆ ನನ್ನ ಮನಸ್ಸು ಏನೋ ಹೇಳ್ತಿದೆ ಕಣೋ. ಏನೋ ಹೇಳ್ತಿದೆ ನಿನ್ ಮನ್ಸು? ರಾತ್ರಿ ನಿದ್ರೆಯಲ್ಲಿ ನಿನ್ನ ಕರ್ಕೊಂಡೋಗ್ತೀನಿ ಅಂತ ಹೇಳ್ತಾ ಇದ್ಯಾ? ಮನಸ್ಸು ಹೇಳುತ್ತೆ ಅಂತೆ ಮನ್ಸು. ಕೋಪ ಮಾಡ್ಕೋಬೇಡ ಕಣೋ ರಾಮು. ನನ್ನ ಕೊನೆ ಆಸೆ ಕೇಳು. ಪುನಃ ಕೊನೆ ಆಸೆನಾ? ಸರಿ ಕಣೋ, ನಿನ್ನ ಕೊನೆ ಆಸೆ ಏನು ಅಂತ ಹೇಳು. ನಾನು ತೀರ್ಕೊಂಡ್ಮೇಲೆ ನನಗೆ ನೀನೇ ಕಣೋ ಬೆಂಕಿ ಇಡ್ಬೇಕು. ಆ ಮಾತನ್ನು ಕೇಳಿ ರಾಮಚಂದ್ರನ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ಹೀಗೆ ಇಬ್ಬರು ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಇದ್ರು. ಅವನಲ್ಲಿ ಇರುವ ಆನಂದನ ಮನೆ ಅದು. ಆನಂದು ಅವನ ಹೆಂಡತಿ ಸುರೈಕಾ ಸೇರ್ಕೊಂಡು ಚಲಪತಿ ಹೇಳಿದ ಸಾಲದ ಬಗ್ಗೆ ಮಾತಾಡ್ತಾ ಇದ್ರು. ಎಲ್ಲ ದುಡ್ಡು ನೀವೇ ಕೊಡ್ಲಿಕ್ಕೆ ನಾನ್ ನಿಮ್ನ ಬಿಡದಿಲ್ಲ ರೀ. ಎಲ್ಲ ಇಲ್ಲದಿದ್ರು ಸ್ವಲ್ಪ ಆದ್ರೂ ಕೊಡ್ಬೇಕಲ್ವಾ? ಸ್ವಲ್ಪ ಆದ್ರೂ ನೀವೇ ಕೊಡ್ತೀರಾ ಅಂದ್ರೆ ಸ್ವಲ್ಪ ಅಂದ್ರೆ ಎಷ್ಟು ಕೊಡ್ತೀರಾ? ಜೊತೆ ಹಣ ಜಾಸ್ತಿ ಇದೆಯಾ ಅಥವಾ ಹಣದ ಮರ ಇಟ್ಕೊಂಡಿದ್ದೀರಾ? ಸುರೇಖಾ, ನನ್ ಜೊತೆ ಹಣ ಜಾಸ್ತಿ ಇಲ್ಲ, ಅದಕ್ಕೆ ಅಂತ ಹಣ ಇರುವ ಮರನೂ ಇಲ್ಲ. ನಾನೇ ತಾನೇ ಮನೆಗೆ ದೊಡ್ಡವನು, ಅರ್ಧದಷ್ಟಾದ್ರೂ ನಾನ್ ಕೊಡ್ಬೇಕಲ್ವಾ? ಸುರೇಖನಿಗೆ ಕೋಪ ಬಂದು, ನಾವೇ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ನಮ್ಮ ಮಗಳನ್ನ ಓದಿಸ್ತಾ ಇದ್ದೀವಿ. ಅದಕ್ಕೆ ನೀವು ಸ್ವಲ್ಪ ಸಾಲ ಕಟ್ತೀನಿ ಅಂದ್ರೆ ಎಲ್ಲಿಂದ ತರ್ತೀರಾ? ಹೇಗೆ ಕಟ್ತೀರಾ? ಎಲ್ಲ ನಾನ್ ನೋಡ್ಕೋತೀನಿ ಸುರೇಖಾ. ನಿಮ್ ತಾಯಿ ಮನೆಯಲ್ಲಿ ಹಾಕಿದ ಚಿನ್ನವನ್ನು ಅಡಗಿಟ್ಟು ಹಣ ಕೊಡು ಅಂತ ನಾನ್ ಕೇಳೋದಿಲ್ಲ, ಚಿಂತೆ ಮಾಡ್ಬೇಡ. ನನ್ ಮಾತ್ನ ನೀವು ಕೇಳದಿದ್ರೆ ನನ್ ಮಕ್ಕಳನ್ನ ಕರ್ಕೊಂಡು ನನ್ ತಾಯಿ ಮನೆಗೆ ಹೋಗ್ತೀನಿ. ನಿನ್ ಮಾತ್ರ ನಿನ್ ಮನೆಯವ್ರ ಜೊತೆ, ಸಂಬಂಧಿಕರ ಜೊತೆ ಏನಾದ್ರೂ ಕೊಡ್ಬೇಕಾದ ಸಮಯ ಸಂದರ್ಭ ಬಂದಾಗ ಅವರಿಗೆ ಕೊಡ್ಬೇಕಾಗಿದ್ನ ಕೊಡ್ಬೇಕು. ಅದಿದ್ರೆ ಅವ್ರ ಮುಂದೆ ನಮಗೆ ಮರ್ಯಾದೆ ಇರೋದಿಲ್ಲ. ಏನಾದ್ರೂ ಏರ್ಪಾಡು ಮಾಡಿ ಅಂತ ಹೇಳ್ತೀಯಾ? ಸುರೇಖಾ ಏನು ಮಾತನಾಡದೆ ಕೋಪದಿಂದ ನೋಡ್ತಾ ಇದ್ಲು. ಆದ್ರೆ ಇವಾಗ
ನಾನು ಕಟ್ಬೇಕಾದ ಕೊಡ್ಬೇಕಾದ ಸಮಯ ಬಂದಿದೆ. ಇವಾಗ ಮಾತ್ರ ಯಾಕೆ ಸುರೇಖ ಏನು ಮಾತಾಡ್ತಾ ಇಲ್ಲ? ನಿನಗೆ ಮಾತ್ರ ಗೌರವ, ನನಗೆ ಇಲ್ವಾ? ಅದೇನಾ ನಿನ್ನ ದೃಷ್ಟಿಯಲ್ಲಿ? ಇವಾಗ ನಾನು ಹಾಗೇನ್ ಹೇಳಿಲ್ವಲ್ಲ. ನೀನು ಹೇಳದಿದ್ರು ನನಗೆ ಅರ್ಥ ಆಗುವ ರೀತಿ ಹೇಳ್ತಾ ಇದ್ಯಾ ಸುರೇಖ. ನಾನು ಎಲ್ಲವೂ ನಿಮ್ಮ ಒಳ್ಳೇದಕ್ಕೋಸ್ಕರನೇ ಹೇಳೋದು. ಆದ್ರೆ ನೀವೀಗೆ ತಪ್ಪಾಗಿ ತಿಳ್ಕೊಂಡ್ರೆ ನಾನೇನ್ರಿ ಮಾಡೋದು? ಸಾಲ ಕಟ್ಟೋದು ನಿಮಗೇನೆ ಕಷ್ಟ ಇಲ್ಲ ಅಂದ್ಮೇಲೆ ಮನೆ ಜವಾಬ್ದಾರಿ ಮಾಡೋದು ನನಗೆ ಯಾಕೆ ಕಷ್ಟ ಹೇಳಿ ಅವಳು ಅಲ್ಲಿಂದ ಎದ್ದೋದ್ಲು. ಆನಂದ ಮಾತ್ರ ಆಲೋಚನೆ ಮಾಡ್ತಾ ಇದ್ದ. ಅದು ವಿಹಾರಿಯ ಮನೆ. ವಿಹಾರಿ ಮಂಚದ ಮೇಲೆ ಕೂತಿದ್ದ. ಹೆಂಡತಿಯಾದ ಕಾವೇರಿ ಹಾಲನ್ನು ತಂದ್ಲು. ವಿಹಾರಿ ಅದನ್ನು ಕುಡಿದ. ಕಾವೇರಿ ಕೂಡ ಬೆಡ್ ಮೇಲೆ ಕೂತ್ಕೊಂಡು, ಮಾವ ಹೇಳಿದ ಸಾಲದ ಬಗ್ಗೆ ಆಲೋಚನೆ ಮಾಡ್ತಿದ್ದೀರಾ? ಹೌದು ಅಪ್ಪ ಸಾಲ ಮಾಡಿದ್ದು ನಮಗೋಸ್ಕರನೇ. ನಾಳೆ ಅಣ್ಣನ್ ಮನೆಗೋಗಿ ಮಾತಾಡೋಣ. ನಾಳೆ ಬಾವನ್ ಮನೆಗೋಗಿ ಏನ್ ಮಾತಾಡ್ತೀರಾ? ಸಾಲದ ಬಗ್ಗೆ ಅಣ್ಣ ಏನ್ ಹೇಳ್ತಾನೆ ಅಂತ ಕೇಳ್ಬೇಕಲ್ವಾ? ಊರಲ್ಲಿ ಯಾರೇ ದೊಡ್ಡವರಾದ್ರೂ ಕೂಡ ಸಾಲವನ್ನು ಸಮಾನವಾಗಿ ಹಂಚ್ಕೊಂಡು ಸರಿ ಮಾಡಿ ಅಂತ ಹೇಳ್ತಾರೆ. ಬಾವ ಕೂಡ ಅದ್ನನ್ನೇ ಹೇಳ್ಬೋದು ರೀ. ಸಾಲದ ಮೊತ್ತದ ಹಣ 6 ಲಕ್ಷ. ಅಣ್ಣ 3 ಲಕ್ಷ, ನಾನ್ 3 ಲಕ್ಷ ಕಟ್ಬೇಕು. ಹೌದಲ್ವಾ ಕಾವೇರಿ? ಸಮಾನವಾಗಿ ಹಂಚಿಕೊಂಡು ಮಾಡುವುದು ಅಂದ್ರೆ ಅಷ್ಟೇ. ಆದ್ರೆ ನಮಗಿವಾಗ ಹೊಸದಾಗಿ ಮದುವೆ ಆಗಿದೆ. ಅದು ಅಲ್ಲದೆ 3 ಲಕ್ಷ ಅಂದ್ರೆ ನಮಗೆ ಎಲ್ಲಿಂದ ರೀ? ಅಣ್ಣನಿಂದ ಅಷ್ಟೊಂದು ಹಣ ಕಟ್ಟಕ್ ಆಗಲ್ಲ ಅಲ್ವಾ? ಬಾವನ್ ಜೊತೆ ಹೇಳ್ರಿ, ಅವರು ದೊಡ್ಡವ್ರಲ್ವಾ? ಅವ್ರೇಗೋ ಇಷ್ಟು ವರ್ಷದಲ್ಲಿ ಸ್ವಲ್ಪ ಸಂಪಾದನೆ ಮಾಡಿ ಇಟ್ಟಿರ್ತಾರಲ್ವರಿ. ಹೇಳೋದು ತಪ್ಪು ಕಾವೇರಿ. ನಾನಾಗೆ ಅಣ್ಣನ್ ಜೊತೆ ಹೇಳೋದಿಲ್ಲ. ಮೊದ್ಲು ಅಣ್ಣ ಈ ಮಾತನ್ನ ಕೇಳ್ತಾನ. ಹೀಗೆ ಅವರಿಬ್ಬರು ಮಾತಾಡ್ತಾ ಇದ್ರು. ಆನಂತರ ಈ ಕಡೆ ಸುಮತಿ ತನ್ನ ಅತ್ತೆಯ ಮನೆಯಲ್ಲಿ ತಂದೆ ಚಲಪತಿ ಮಾಡಿರುವ ಸಾಲದ ಬಗ್ಗೆ ಮಾತಾಡ್ಕೊಂಡು ಊಟವನ್ನು ಮಾಡ್ತಾ ಇದ್ರು. ಸಣ್ಣ ಮಗ ದೊಡ್ಡ ಮಗ ಅಂತ ಇಲ್ಲದೆ ಮಾವ ಮಾಡಿದ ಸಾಲದ ಬಗ್ಗೆ ಯೋಚನೆ ಮಾಡಿದ್ರೆ ತಮ್ಮಂದಿರಿಬ್ಬರು ಸಮಾನವಾಗಿ ಹಂಚ್ಕೋಬೇಕು ಸುಮತಿ. ಇದರಲ್ಲಿ ಜಗಳ ಯಾಕೆ ಹೇಳು? ಹೊಡೆದಾಡ್ಕೊಳ್ಳುವ ಪರಿಸ್ಥಿತಿ ಬೇಕಾಗಿಲ್ಲ. ನಾನ್ ನಿಮ್ಗೆ ಒಂದು ಮಾತು ಹೇಳ. ಹೀಗೆ ಸುಮತಿ ಅವಳ ಮನಸ್ಸಲ್ಲಿರುವ ಮಾತನ್ನ ಹೇಳಿದ್ಲು. ಆಗ ಆ ಮಾತಿಗೆ ಅವಳ ಗಂಡ ಸಂತೋಷ ಪಡುತ್ತಾ, ಸುಮತಿ ನೀನೇ ನಿಜವಾದ ಮಗಳು. ಎಲ್ಲ ಹೆಣ್ಮಕ್ಳು ನಿನ್ ರೀತಿ ಆಲೋಚನೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮೆಚ್ಚಿಕೊಂಡ. ಹೀಗೆ ಆ ದಿನ ಕಳೆಯಿತು. ಮರುದಿನ ಬೆಳಿಗ್ಗೆ ರಾಮಚಂದ್ರ ಎಷ್ಟು ಎಬ್ಬಿಸಿದ್ರೂ ಚಲಪತಿ ಎದ್ದೇಳಲಿಲ್ಲ. ಚಲಪತಿ ತೀರಿಕೊಂಡಿದ್ದಾನೆ ಎಂದು ಅರ್ಥ ಮಾಡಿಕೊಂಡು ರಾಮಚಂದ್ರ ಚಿಂತೆಯಿಂದ 3 ಮಕ್ಕಳಿಗೆ ಫೋನ್ ಮಾಡಿ ತಿಳಿಸಿ 3ರನ್ನು ಕರೆಸಿಕೊಂಡ್ರು. ತಂದೆಯ ಶವವನ್ನು ನೋಡಿ 3 ಮಕ್ಕಳು ಕೂಡ ಅಳ್ತಾ ಇದ್ರು. ರಾಮಚಂದ್ರ ತಂದೆಯ ಕೊನೆಯ ಆಸೆಯನ್ನು ಹೇಳಿದಾಗ ಮಕ್ಕಳು ಕೂಡ ಒಪ್ಪಿಕೊಂಡ್ರು. ರಾಮಚಂದ್ರ ಚಿತೆಗೆ ಬೆಂಕಿ ಇಟ್ರು. ಪತಿಯ ಆತ್ಮ ಗಾಳಿಯಲ್ಲಿ ಸುತ್ತಾಡ್ತಾ ಇದ್ರು. ಅವರ ಮನೆಯ ಮುಂದೆನೆ ಸುತ್ತಾಡ್ತಾ ಇತ್ತು. ಆ ದಿನ ರಾತ್ರಿ ಚಲಪತಿ ಜೊತೆಗೆ ಅವರ ಮನೆಯವರು ಎಲ್ಲರೂ ಕೂಡ ಅಂಗಳದಲ್ಲಿ ಕೂತ್ಕೊಂಡು ಸಾಲದ ಬಗ್ಗೆ ಮಾತಾಡ್ತಾ ಇದ್ರು. ಪತಿಯ ಆತ್ಮ ಕೂಡ ಗಾಳಿಯಲ್ಲಿ ಸುತ್ತಾಡ್ತಾ ಇದ್ರು. ತಮ್ಮ, ನಾನು ದೊಡ್ಡವನಾದ ಕಾರಣ ನನಗೆ 4 ಲಕ್ಷ, ನಿನಗೆ 2 ಲಕ್ಷ ಸರಿಯ ತಮ್ಮ? ಸುರೇಖ ಮುಖವನ್ನು ಚಪ್ಪೆ ಮಾಡ್ಕೊಂಡ್ಲು. ಅದಕ್ಕೆ ತಮ್ಮ ಕೂಡ ಒಪ್ಪಲಿಲ್ಲ. ಅಯ್ಯೋ ಅಣ್ಣ, ಬೇಡಣ್ಣ, ನಾವು ಇಬ್ಬರು ಮಕ್ಕಳಲ್ವಾ, ಸಮಾನವಾಗಿ ಹಂಚ್ಕೊಳ್ಳೋಣ. ನಿಮಗೆ 3 ಲಕ್ಷ, ನನಗೆ 3 ಲಕ್ಷ, ಸರಿನಾ? ಮಧ್ಯದಲ್ಲಿ ಅವರ ತಂಗಿ ಮಾತನಾಡಿ, ಅಣ್ಣ, ನಿಮ್ಮ ಹಾಗೆ ನಾನು ಕೂಡ ಮಗಳಲ್ವಾ, ಅದರಿಂದ ತಂದೆ ಮಾಡಿದ ಸಾಲವನ್ನು 3 ಭಾಗವಾಗಿ ವಿಂಗಡಿಸಿ. ಹಾಗೆ ಹೇಳಿದಾಗ ಇಬ್ಬರು ಗಂಡು ಮಕ್ಕಳು ಆಶ್ಚರ್ಯಪಟ್ರು. ಅದಕ್ಕೆ ರಾಮಚಂದ್ರ, ಅಮ್ಮ ಮಗಳೇ, ನೀನು ಹೆಣ್ಮಗಳು. ಮಾಡಿದ ಸಾಲವನ್ನು ನೀನ್ ತೀರ್ಸಿದ್ರೆ ಅತ್ತೆ ಮನೆಯಿಂದ ಕೆಟ್ಟ ಮಾತು ಬರುತ್ತೆ. ಅಯ್ಯೋ ಬೇಡ ತಂಗಿ, ನೀನು ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟೆ ಅಲ್ವಾ? ಬೇಡ ಬೇಡ, ಹಾಗೆ ಮಾಡ್ಬೇಡ. ಬಾವಾ, ನೀವೇ ಆಲೋಚನೆ ಮಾಡಿ ಹೇಳಿ. ಅಯ್ಯೋ ಅಣ್ಣ, ನಾನ್ ಅವ್ರ ಜೊತೆ ಮೊದ್ಲೇ ಮಾತಾಡಿದೀನಿ. ಅದ್ರಿಂದ ನೀನೇನ್ ಮಾತಾಡೋದ್ ಬೇಡ. ತಂದೆ ಆಸ್ತಿಯಲ್ಲಿ ಮಗಳಿಗೆ ಹೇಗೆ ಪಾಲಿದೆಯೋ ತಂದೆ ಮಾಡಿದ ಸಾಲದಲ್ಲೂ ಮಗಳಿಗೆ ಪಾಲಿದೆ. ರಾಮಚಂದ್ರ ಹೆಮ್ಮೆ ಪಡುತ್ತಾ, ತಮ್ಮನಿಗೆ ಕಷ್ಟ ಆಗ್ಬಾರ್ದು ಅಂತ ಅಣ್ಣ, ಅಣ್ಣನಿಗೆ ಕಷ್ಟ ಆಗ್ಬಾರ್ದು ಅಂತ ತಮ್ಮ, ಅಣ್ಣಂದಿರಿಗೆ ಕಷ್ಟ ಆಗ್ಬಾರ್ದು ಅಂತ ತಂಗಿನೂ ಆಲೋಚನೆ ಮಾಡಿ ಹೆಣ್ಣು ಮಕ್ಕಳಿಗೆ ತಂದೆ ಆಸ್ತಿಯಲ್ಲಿ ಸರಿಸಮಾನ ಪಾಲಿದೆ ಅಂತ, ಸಾಲದಲ್ಲೂ ಕೂಡ ಸರಿಸಮವಾದ ಹಕ್ಕಿದೆ ಅಂತ ಎಲ್ಲವನ್ನೂ ಹಂಚಿಕೊಳ್ಳುವ ಮಕ್ಕಳು. ಆ 3ರನ್ನು ನೋಡಿದಾಗ ನನಗೆ ತುಂಬಾನೇ ಹೆಮ್ಮೆಯಾಗ್ತಾ ಇದೆ. ಇವಾಗ ನನ್ನ ಮಿತ್ರನ ಆತ್ಮ ಆ ಪರಮಾತ್ಮನಲ್ಲಿ ಕಲಿಸಿ ಹೋಗುತ್ತೆ ಹಾಗೆ ಅಂತ ಮೇಲೆ ನೋಡಿದ. ಚಲಪತಿಯ ಆತ್ಮ ಸಂತೋಷ ಪಡುತ್ತಾ ಹಾಗೇನೆ ಹಾರಿ ಮೇಲೆ ಲೋಕಕ್ಕೆ ಹೋಗ್ತಾ ಇತ್ತು. ಹೀಗೆ ದಿನಗಳು ಕಳೆಯಿತು. ಒಂದು ದಿನ ರಾಮಚಂದ್ರನನ್ನು ಕರೆದು 3 ಮಕ್ಕಳು ಸೇರಿ ರಾಮಚಂದ್ರನ ಸಾಲವನ್ನು ತೀರಿಸಿದ್ರು. ಆಗ ರಾಮಚಂದ್ರ ತನ್ನ ಸ್ನೇಹಿತನ ಕುಟುಂಬವನ್ನು ನೋಡಿ ತುಂಬಾನೇ ಸಂತೋಷಪಟ್ರು. ದೇವಯ್ಯಗಿರಿ ಎನ್ನುವ ಗ್ರಾಮದಲ್ಲಿ ರಾಜಯ್ಯ, ಸಾವಿತ್ರಿ ಎನ್ನುವ ದಂಪತಿಗಳೇ ಇದ್ರು. ಅವರು ಹಗಲು ರಾತ್ರಿ ಅಂತ ಕಷ್ಟಪಟ್ಟು ಒಂದು ದೊಡ್ಡ ಮನೆ ಹಾಗೂ 3 ಎಕರೆ ನೆಲವನ್ನು ಕೂಡ ಸಂಪಾದನೆ ಮಾಡಿದ್ರು. ಅವರಿಗೆ 3 ಗಂಡು ಮಕ್ಕಳು, 3 ಸೊಸೆಯಂದಿರು. ದೊಡ್ಡ ಮಗ ಸುಧಾಕರ್, ಸೊಸೆ ವೈದೇಹಿ, ಎರಡನೆಯವನು ಸಂಪತ್, ಅವನ ಹೆಂಡತಿ ಕಾವೇರಿ,
ಮೂರನೆಯವನು ಗೋಪಾಲ, ಅವನ ಹೆಂಡತಿ ವೀಣಾ. ದೊಡ್ಡವನಿಗೆ ವೈಶಾಲಿ ಎನ್ನುವ 10 ವಯಸ್ಸಲ್ಲಿ ಮಗಳಿದ್ಲು. ಎರಡನೇ ಮಗನಿಗೆ ಆದಿತ್ಯ ಎನ್ನುವ 7 ವರ್ಷದಲ್ಲಿ ಮಗನಿದ್ದ. ಆದರೆ ಮೂರನೇ ಮಗನಿಗೆ ಮಕ್ಕಳಿಲ್ಲದ ಕಾರಣ ವಯಸ್ಸಾದ ದಂಪತಿಗಳು ಅವನ ಬಗ್ಗೆ ಆಲೋಚನೆ ಮಾಡಿ ದುಃಖ ಪಡ್ತಿದ್ರು. ಯಾವಾಗ್ಲೂ ಇದ್ರ ಬಗ್ಗೆನೇ ಆಲೋಚನೆ ಮಾಡ್ಕೊಂಡು ದೇವರ ಬಳಿ ಮೊರೆಯನ್ನು ಇಟ್ಕೊಂಡು ಅವನಿಗೋಸ್ಕರ ದೇವರ ಬಳಿ ಬೇಡ್ತಾ ಇದ್ರು. ಹೀಗೆ ಇರುವಾಗ ಒಂದು ದಿನ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರು. ಸಾವಿತ್ರಿ, ಆ ತಾಯಿ ಜೊತೆ ಬೇಡ್ಕೊಂಡ? ನಿಮಗೆ ಗೊತ್ತಲ್ವರಿ ನಾನು ಯಾವುದಕ್ಕೋಸ್ಕರ ಬೇಡ್ಕೊತೀನಿ ಅಂತ? ಸಣ್ಣವನಿಗೆ ಮದುವೆಯಾದ ದಿನದಿಂದ ನಾವು ಆ ತಾಯಿ ಜೊತೆ ಬೇಡ್ಕೊಂಡೇ ಇದ್ದೀವಿ. ಆದ್ರೆ ಸಣ್ಣವನಿಗೆ ಆ ತಾಯಿ ಕರುಣಿಸಲೇ ಇಲ್ಲ. ನಾವ್ ಯಾವಾಗ್ಲೂ ಅವನಿಗೋಸ್ಕರ ಬೇಡ್ಕೊಂಡೇ ಇದ್ದೀವಿ. ತಪ್ಪು ಯಾರ ಮೇಲೆ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ರೀ, ನಾನ್ ನಿಮ್ಗೆ ಒಂದು ವಿಷಯ ಹೇಳ್ತೀನಿ, ನೀವು ಕೋಪ ಮಾಡ್ಕೋಬಾರ್ದು. ಇಷ್ಟು ದಿನದಲ್ಲಿ ನಾನು ನಿನ್ ಜೊತೆ ಯಾವಾಗ ಕೋಪ ಮಾಡ್ಕೊಂಡಿದ್ದೀನಿ ಹೇಳು ಸಾವಿತ್ರಿ. ರೀ, ಪಕ್ಕದ ಮನೆ ಶಾಂತಮ್ಮ ಮಗನಿಗೆ ಕೂಡ ಹೀಗೇನೆ ಇತ್ತಂತೆ. ಅವರು ಹಾಸ್ಪಿಟ್ಲಿಗೆ ಹೋಗಿ ಬಂದ ನಂತರ ಅವರ ಮಗನಿಗೆ ಒಂದು ಮಗು ಆಯ್ತಂತೆ ರೀ. ಅಲ್ಲೇ ಕರ್ಕೊಂಡೋಗೋಣ. ಹಾಗೆ ಸಾವಿತ್ರಮ್ಮ ಹೇಳಿದಾಗ ರಾಜಯ್ಯನಿಗೆ ಅವಳು ಏನ್ ಹೇಳಕ್ಕೆ ಬರ್ತಾ ಇದ್ದಾಳೆ ಅಂತ ವಿಷಯವನ್ನು ಅರ್ಥ ಮಾಡ್ಕೊಂಡು, ನಮ್ಮ ಮಗ ಸೊಸೆನ ಕೂಡ ಅಲ್ಲಿ ಕರ್ಕೊಂಡೋಗ್ಬೇಕು ಅಂತ ಇದ್ದೀಯಾ? ಹಾಗೆ ತಾನೆ ಸಾವಿತ್ರಿ? ಹೌದು ರೀ, ನಾವು ಕಣ್ಣು ಮುಚ್ಚೋಷ್ಟರಲ್ಲಿ ನಮ್ಮ ಆ ಮಗನಿಗೆ ಕೂಡ ಒಂದು ಮಗುನ ನೋಡ್ಬಿಟ್ರೆ ಸಂತೋಷನೇ. ಅದಕ್ಕೇನೆ ಹೇಳ್ತಿದ್ದೀನಿ ರೀ. ಸರಿ ಸಾವಿತ್ರಿ, ನೀನೇ ಹೀಗೆ ತೀರ್ಮಾನ ಮಾಡಿ ಹೇಳ್ದಾಗ ನಾನು ಬೇಡ ಅಂತ ಹೇಳ್ಬಿಡ್ತೀನ. ಸರಿ, ನಾಳೆನೆ ಕರ್ಕೊಂಡೋಗಿ ಬಾ. ಆ ದೇವರ ಮೇಲೆ ಭಾರ ಹಾಕಿ ಮನೆಗೆ ಹೋದ ನಂತರ ಸೊಸೆ ಮತ್ತು ಮಗನ ಜೊತೆ ಮಾತಾಡಿ ನಾಳೆನೆ ಅವರಿಬ್ಬರನ್ನ ಕರ್ಕೊಂಡು ನೀನು ಹಾಸ್ಪಿಟ್ಲಿಗೆ ಹೋಗಿ ಬಾ. ಹೀಗೆ ಮಾತಾಡ್ಕೊಂಡು ಗಂಡ ಹೆಂಡತಿ ಇಬ್ಬರು ಮನೆಗೆ ಬಂದ್ರು. ಮನೆಗೆ ಬಂದು ನೋಡಿದಾಗ ಮನೆಯಲ್ಲಿ ಸಂಪತ್ ಮತ್ತು ಕಾವೇರಿ ಹೊಲಕ್ಕೆ ಹೋಗಿದ್ರು. ಅವರ ಮಗನಾದ ಆದಿತ್ಯ ಶಾಲೆಗೆ ಹೋಗಿದ್ದಾನೆ ಅಂತ ಸಣ್ಣ ಸೊಸೆಯಾದ ವೀಣಾ ಹೇಳಿದ್ಲು. ಸಾವಿತ್ರಿ, ನಾನು ಕೂಡ ಹೊಲದ ಕೆಲ್ಸಕ್ಕೆ ಹೋಗ್ಬರ್ತೀನಿ, ನೀವು 3 ಜನ ಹೋಗಿ ಬನ್ನಿ. ಸರಿ ರೀ, ಹಾಗೆ ಅಂತ ಹೇಳಿ ರಾಜಯ್ಯ ಹೊರಟೋದ ನಂತರ ಸಾವಿತ್ರಿ ಸಣ್ಣ ಮಗನಾದ ಗೋಪಾಲ ಹಾಗೇನೆ ವೀಣಾನ ಕರೆದು ಹೀಗೆ ಹೇಳಿದ್ರು. ಅವರು ಕೂಡ ಮಾತು ಕೇಳಿ ಸಂತೋಷಪಟ್ಟು ಮೂವರು ಹಾಸ್ಪಿಟ್ಲಿಗೆ ಹೋದ್ರು. ಹೊಲದಲ್ಲಿ ವೈದೇಹಿ ತನ್ನ ಗಂಡನ್ ಜೊತೆ ಹೀಗೆ ಹೇಳಿದ್ಲು. ರೀ, ನಾವು ಬೇರೆ ಮನೆ ಮಾಡ್ಕೊಂಡು ಬೇರೆ ಸಂಸಾರ ಮಾಡೋಣ ಅಂತ ಹೇಳ್ದೆ ಅಲ್ವಾ ರೀ? ಆ ಮಾತು ಕೇಳಿ ಸುಧಾಕರ್ ಕೋಪದಿಂದ, ಯಾವಾಗ ನೋಡಿದ್ರು ಬೇರೆ ಮನೆ ಬೇರೆ ಕುಟುಂಬ, ಯಾಕೆ? ಜೊತೆಗಿದ್ರೆ ನಿನಗೆ ಏನಾಗ್ತಾ ಇದೆ? ಇಲ್ಲಿ ನಿನ್ಗೆ ಏನ್ ಕಷ್ಟ? ಜೊತೆಗೆ ಇದ್ದು ಜೀವನ ಮಾಡಿದ್ರೆ ಇಲ್ಲಿ ಮಾತ್ರ ಏನ್ರಿ ಇದೆ? ಯಾವಾಗ ನೋಡಿದ್ರು ಕಷ್ಟನೇ. ಇಷ್ಟ ಬಂದಂಗೆ ಅಡಿಗೆ ಮಾಡ್ಕೊಂಡು ತಿನ್ನಕ್ಕಾಗಲ್ಲ, ಇಷ್ಟ ಬಂದಂಗೆ ಒಂದು ಬಟ್ಟೆ ಕೂಡ ಹಾಕೊಳಕ್ಕಾಗಲ್ಲ, ಇರುವಂತಹ ಒಂದು ಚಿನ್ನವನ್ನು ಕೂಡ ತೆಗೆದು ಹಾಕಕ್ಕಾಗ್ತಿಲ್ಲ. ಹೀಗೆ ಹೇಳ್ಕೊಂಡೋದ್ರೆ ಎಷ್ಟೋ ಇದೆ ರೀ. ಅದ್ನೆಲ್ಲ ನಿಮ್ಗೆ ಹೇಳ್ಕೊಂಡಿರಕ್ಕೂ ಆಗಲ್ಲ, ಅರ್ಥ ಮಾಡ್ಸಕ್ಕೂ ಆಗಲ್ಲ. ನಿನಗೆ ಇಷ್ಟವಾಗಿದ್ದು ಅಡಿಗೆ ಮಾಡ್ಕೊಂಡು ತಿನ್ಬೇಡ ಅಂತ ನಮ್ಮ ಅಮ್ಮ ಹೇಳಿದ್ದಾರ? ಅಥವಾ ಮನೆಯಲ್ಲಿರುವ ಬೇರೆ ಸೊಸೆಂದಿರು ಅಡಿಗೆ ಮನೆಗೆ ಬೀಗ ಹಾಕಿದ್ದಾರ? ನಿನ್ನಿಷ್ಟಕ್ಕೆ ನೀನು ಅಡಿಗೆ ಮಾಡ್ಕೊಂಡು ತಿಂದ್ರೆ ಯಾರಾದ್ರೂ ನಿನ್ ಜೊತೆ ಜಗಳ ಮಾಡ್ತಿದ್ದಾರಾ? ಹೇಳುವ ಇದೇಹಿ. ಅಥವಾ ಮನೆಯಲ್ಲಿ ನಾನಾದ್ರೂ ನಿನ್ ಜೊತೆ ಜಗಳ ಮಾಡ್ತಿದ್ದೀನ? ಹೇಳು. ನಿಮ್ ಜೊತೆ ಪ್ರತಿಯೊಂದು ವಿಚಾರವನ್ನು ಹೇಳ್ಕೊಂಡಿರ್ಲಿಕ್ಕಾಗಲ್ಲ ರೀ. ನನಗೆ ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ, ಬೇರೆ ಏನ್ ಕೇಳ್ಬೇಡಿ. ಒಂದೇ ಮನೆಯಲ್ಲಿದ್ರೆ ಎಲ್ಲರೂ ಸಂತೋಷವಾಗಿರ್ಬೋದು ಅಂತ ದೊಡ್ಡವರು ಕೂಡ ಹೇಳಿದ್ದಾರೆ. ದೊಡ್ಡವರು ಹೇಳಿದ್ದಾರ? ಏನ್ರಿ ಹೇಳಿದ್ದಾರೆ? ಎಲ್ಲಿದೆ ಸಂತೋಷ? ಹೇಗೆ ಬರುತ್ತೆ ಸಂತೋಷ? ಯಾರು ಹೇಳಿರೋದು? ನಿನಗೆ ನಾನು ಹೇಳಿದ್ರೆ ಅರ್ಥ ಆಗಲ್ಲ ವೈದೇಹಿ. ಹೇಗೆ ರೀ ಅರ್ಥ ಆಗುತ್ತೆ? ಆ ರೀತಿ ಸಂತೋಷ ಇದ್ರೆ ತಾನೇ ನೀವ್ ಹೇಳಂಗೆ ಅರ್ಥ ಆಗಕ್ಕೆ. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವ ತನಕ ಎಲ್ಲ ಕೆಲ್ಸನ ನಾನೊಬ್ಳೇ ಮಾಡ್ಬೇಕು. ಆ ಇಬ್ರು ಮಾತ್ರ ಸುಖವಾಗಿ ಮನೆಯಲ್ಲಿ ಆರಾಮವಾಗಿ ಇರ್ತಾರೆ. ಹೇಗೆ ಸುಖವಾಗಿರ್ತಾರೆ? ಅಲ್ಲಿ ನೋಡು, ಹಾಗೇನಾ? ಹಾಗೆ ಸುಖವಾಗಿರ್ತಾರ? ಹಾಗೆ ಅಂತ ಹೇಳಿದಾಗ ಅದೇ ಹೊಲದಲ್ಲಿ ಸಂಪತ್ ಮತ್ತು ಕಾವೇರಿ ಹುಲ್ಲುನ ಎತ್ಕೊಂಬಂದು ಎತ್ತಿನ ಗಾಡಿಯಲ್ಲಿ ಹಾಕ್ತಾ ಇದ್ರು. ಅವರು ಕೂಡ ಬೇರೆ ಮನೆ ಮಾಡುವ ಬಗ್ಗೆನೇ ಮಾತಾಡ್ತಾ ಇದ್ರು. ರೀ, ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ಬಿಡ್ಬೇಕು. ನನ್ನಿಂದೆಲ್ಲ ಈ ಬಿಸಿಲಲ್ಲಿ ಇಂಥ ಕೆಲ್ಸನೆಲ್ಲ ಮಾಡ್ಲಿಕ್ಕಾಗಲ್ಲ. ಹಾಗೆ ಹೇಳಿದ್ರೆ ಹೇಗೆ ಕಾವೇರಿ? ಮತ್ತೆ ಇನ್ನೇನ್ರಿ, ಒಂದೇ ಮನೆ ಅಂದ್ರೆ ಎಲ್ಲರೂ ಜೊತೆಯಾಗಿ ಇರ್ಬೇಕು, ಚೆನ್ನಾಗಿರುತ್ತೆ ಅಂತ ಒಂದೇ ಮನೆಯಲ್ಲಿ ಇರ್ಬೇಕಾಗುತ್ತೆ. 3 ಸೊಸೆಂದಿರಾದ ನಮ್ ಜೊತೆನೂ ಈ ಒಗ್ಗಟ್ಟಿಲ್ಲ, 3 ಮಕ್ಕಳಾದ ನಿಮ್ ಜೊತೆ ಕೂಡ ಈ ಒಗ್ಗಟ್ಟಿಲ್ಲ. ಏನ್ ಕಾವೇರಿ ಹೀಗೆ ಹೇಳ್ತಾ ಇದ್ದೀಯಾ? ಊರೊಳಗೆ ನಮ್ಮ ಕುಟುಂಬನ ಎಷ್ಟು ಹೆಮ್ಮೆಯಿಂದ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ವಾ? ದೊಡ್ಡ ಸೊಸೆನು ಚಿಕ್ಕ ಸೊಸೆ ಮಾತ್ರ ಬಿಸಿಲಲ್ಲಿ ಕೆಲಸ ಮಾಡದೆ ಆರಾಮವಾಗಿ ನೆರಳಲ್ಲಿ ಕೆಲಸ ಮಾಡ್ಕೊಂಡಿರ್ಬೇಕು. ನಾನ್ ಮಾತ್ರ ಹೀಗೆ ಬಿಸಿಲಲ್ಲಿ ಹೊಲದಲ್ಲಿ ಕಷ್ಟಪಡ್ಬೇಕಾ? ಮನೆಗೆ ಹೋದ್ಮೇಲೆ ಕೂಡ ಅಷ್ಟು ದೂರ ನಡ್ಕೊಂಡೋಗಿ ಬಾವಿಯಿಂದ ನೀರ್ ತರಬೇಕು. ಇದೆಲ್ಲ ನನ್ ಕರ್ಮ. ಸರಿ ಕಾವೇರಿ, ಮನೆಗೆ ಹೋದ್ಮೇಲೆ ಇದ್ರ ಬಗ್ಗೆ ಅಪ್ಪನ ಜೊತೆ ಮಾತಾಡ್ತೀನಿ. ಅವನು ತನ್ನ ಹೆಂಡತಿಯ ಸಂತೋಷಕ್ಕೋಸ್ಕರ ಹಾಗೆ ಹೇಳ್ತಿದ್ದಾನೆ ಅಂತ ಅವಳಿಗೆ ಗೊತ್ತಿರ್ಲಿಲ್ಲ.
ಆ ಮಾತನ್ನು ಕೇಳಿ ಕಾವೇರಿ ತುಂಬಾನೇ ಸಂತೋಷಪಟ್ಲು. ವೈದೇಹಿ ಕೂಡ ತನ್ನ ಗಂಡನ ಜೊತೆ ಬೇರೆ ಮನೆ ಮಾಡುವುದರ ಬಗ್ಗೆ ಜಗಳ ಮಾಡ್ತಿದ್ಲು. ಸರಿ ವೈದೇಹಿ, ನಾಳೆನೆ ತಂದೆ ಜೊತೆ ಮಾತಾಡೋಣ. ಹೀಗೆ ಕೆಲಸವನ್ನು ಮಾಡ್ತಾ ಇದ್ದ. ಹೀಗೆ ಆ ದಿನ ಕಳೆಯಿತು. ಮರುದಿನ ಆ ಮನೆಯಲ್ಲಿ ಎಲ್ಲರೂ ಹೊರಗಡೆ ಅಂಗಳದಲ್ಲಿ ನಿಂತ್ಕೊಂಡಿದ್ರು. ರಾಜಯ್ಯ ಸಾವಿತ್ರಿ ಕೂತ್ಕೊಂಡಿದ್ರು. 3 ದಂಪತಿಯನ್ನು ನೋಡಿ ರಾಜಯ್ಯ, ನೀವೆಲ್ಲರೂ ಈ ಮನೆಯಲ್ಲಿ ಒಗ್ಗಟ್ಟಿನಿಂದ ಇರ್ಲಿಕ್ಕಾಗಲ್ಲ ಅಂತ ತಾನೆ ಈ ರೀತಿ ಒಂದು ಸಮಸ್ಯೆನ ತಂದಿದ್ದೀರಾ? ತುಂಬಾನೇ ಸಂತೋಷ. ಸರಿ, ನೀವೆಲ್ಲರೂ ಎಲ್ಲಿರ್ತೀರಾ, ಹೇಗಿರ್ತೀರಾ, ನಾವು ಯಾರ ಜೊತೆ ಇರಬೇಕು, ಎಲ್ಲಿರ್ಬೇಕು ಅಂತ ನೀವೇ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ. 3 ಮನೇನೂ ಪಕ್ಕ ಪಕ್ಕದಲ್ಲೇ ಇದ್ರೂ ಕೂಡ ಪರವಾಗಿಲ್ಲ ಮಾವಯ್ಯ, ಆದ್ರೆ 3 ಮನೇನೂ ಬೇರೆ ಬೇರೆಯಾಗಿರ್ಬೇಕು. ಆವಾಗ ತಾನೆ ಅವ್ರವ್ರಿಗೆ ಇಷ್ಟ ಬಂದ ಹಾಗೆ ಜೀವನ ಮಾಡ್ಕೊಂಡಿರಕ್ಕಾಗೋದು. ಇನ್ನು ನಿಮಗೆ ಯಾರ ಜೊತೆ ಇರ್ಬೇಕು ಅನ್ಸುತ್ತೋ ಅವ್ರ ಜೊತೆ ಇರ್ಬೋದು. ಇದ್ರಲ್ಲಿ ಏನಿದೆ ಮಾವಯ್ಯ? ಸೋಮವಾರ ಅಕ್ಕನ ಮನೆಯಲ್ಲಿ, ಮಂಗಳವಾರ ನನ್ ಮನೆಯಲ್ಲಿ, ಬುಧವಾರ ಅರುಣ ಮನೆಯಲ್ಲಿ, ಮತ್ತೆ ಪುನಃ ಅದೇ ರೀತಿ ಮಾಡ್ಕೊಂಡೋದ್ರೆ ಸರಿಯಾಗುತ್ತೆ. ಒಂದ್ ಮನೆಯಲ್ಲಿ ನಿಮಗೆ ಇಷ್ಟವಾದ ಅಡಿಗೆನ ಮಾಡ್ಕೊಡಕ್ ಹೇಳಿ ತಿನ್ಕೊಂಡಿರ್ಬೋದು. ನೀವ್ ಹೇಳೋದೇನೋ ನಿಜಾನೇ. ಆದ್ರೆ ಭಾನುವಾರ ನಮಗೆ ಯಾರು ಊಟ ಕೊಡೋದು, ಯಾರ್ ನೀರ್ ಕೊಡೋದು, ನಾವು ಯಾರ್ ಮನೆಯಲ್ಲಿರೋದು, ಅದು ಕೂಡ ನೀವೇ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ. ಹೀಗೆ ಅತ್ತೆ ಸಾವಿತ್ರಮ್ಮ ಕೇಳಿದ ತಕ್ಷಣ ಯಾರು ಮಾತನಾಡದೆ ಮೌನವಾಗಿ ನಿಂತಿದ್ರು. ಭಾನುವಾರ ನೀವೆಲ್ಲರೂ ಎಲ್ಲಿರ್ಬೇಕು, ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ. ನೀವು ನನ್ ಮಾತನ್ನ ಕೇಳ್ತೀರಾ ತಾನೇ? ಏನಮ್ಮ ಸೊಸೆಂದಿರೆ, ನಿಮ್ಮ ಮಾವ ಕೇಳ್ತಾ ಇದ್ದಾರೆ, ನಿಮ್ಗೆ ಕೇಳಿಸ್ತಾ ಇದೀಯಾ? ನಿಮ್ಮ ಹಣನೂ ಬೇಡ, ನಿಮ್ಮ ಆಸ್ತಿನೂ ಬೇಡ, ನಿಮ್ ಸೀರೆನೂ ಬೇಡ, ಹಾಗೆ ಅಂತ ಅತ್ತೆ ಹೇಳಿದಾಗ 3 ಸೊಸೆಂದಿರು ತುಂಬಾನೇ ಸಂತೋಷ ಪಡುತ್ತಾ, ಸರಿ ಮಾವ, ನೀವೇನ್ ಹೇಳ್ತೀರೋ ಹಾಗೇನೆ ಮಾಡಿ. ಸರಿ ಅಮ್ಮ, ನನಗೆ ಮಾತು ಕೊಡಿ. ಹೀಗೆ ಅವರ ಮಾವ ಕೇಳಿದಾಗ 3 ಸೊಸೆಂದಿರು ಕೂಡ ಸಂತೋಷದಿಂದ ಮಾತನ್ನು ಕೊಟ್ರು. ಅದನ್ನು ನೋಡಿ 3 ಗಂಡು ಮಕ್ಕಳು ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೊಳ್ತಾ ಇದ್ರು. ಭಾನುವಾರ ಎಲ್ಲರೂ ಒಂದೇ ಮನೆಯಲ್ಲಿ ಸಂತೋಷವಾಗಿ ಹೀಗೆ ಅಂಗಳದಲ್ಲಿ ಕೂತ್ಕೊಂಡು ಅವರವರು ಮಾಡಿದ ಅಡಿಗೆಯನ್ನು ಇಟ್ಕೊಂಡು ಸಂತೋಷವಾಗಿ ಇರಬೇಕು. ಏನಂತೀರಾ? ಹೀಗೆ ಮಾವ ಹೇಳಿದ್ದು 3 ಸೊಸೆಂದಿರಿಗೆ ಇಷ್ಟವಾದ ಕಾರಣ ಸರಿ ಮಾವ, ಹಾಗೇನೆ ಮಾಡೋಣ ಅಂತ ಒಪ್ಕೊಂಡ್ರು. ಮಾವ, ನಾವು ಬೇರೆ ಬೇರೆ ಮನೆ ಮಾಡ್ಕೊಂಡು ಹೋದ್ರೂ ಕೂಡ ವಾರದಲ್ಲಿ 1 ದಿನ ಎಲ್ಲರೂ ಸೇರೋದು ಅಂದ್ರೆ ನಮಗೂ ಕೂಡ ಸಂತೋಷನೇ. ನೀವು ಹೇಳುವ ಹಾಗೇನೆ ಮಾಡೋಣ ಮಾವ, ಇದ್ರಲ್ಲಿ ನಮಗೂ ಕೂಡ ತುಂಬಾ ಸಂತೋಷನೇ. ಹಾಗೆ ಹೇಳಿದಾಗ ಸುಧಾಕರು, ಸಂಪತ್ತು, ಗೋಪಾಲ, ನಿಮ್ಮ ಹೆಂಡತಿಯರು ತೆಗೆದುಕೊಂಡ ತೀರ್ಮಾನ ನಿಮಗೆ ಒಪ್ಪಿಗೆ ತಾನೆ ಕಂಡ್ರೋ? ಅಪ್ಪ, ನೀವು ತಗೊಂಡ ತೀರ್ಮಾನ ಕೂಡ ಚೆನ್ನಾಗಿದೆ ಅಪ್ಪ, ನಮಗೆ ಒಪ್ಪಿಗೆ ಇದೆ. ಅಪ್ಪ, ನನಗೂ ಕೂಡ ಒಪ್ಪಿಗೆನೆ. ಅಣ್ಣ ತಮ್ಮಂದಿರು 3 ಜನ ಬೇರೆ ಬೇರೆ ಇದ್ಕೊಂಡು ವಾರದಲ್ಲಿ 1 ದಿನ ಎಲ್ಲರೂ ಜೊತೆ ಸೇರಿ ಹೀಗೆ ಅಂಗಳದಲ್ಲಿ ಕೂತ್ಕೊಂಡು ಊಟ ಮಾಡೋದು ಅಂದ್ರೆ ನನಗೂ ಕೂಡ ಒಪ್ಪಿಗೆನೆ ಕಣಪ್ಪ. ಹೌದು ಕಣೋ ತಮ್ಮ, ಹಣ ಸಂಪಾದನೆ ಮಾಡೋದು ಯಾವಾಗ ಬೇಕಾದ್ರೂ ಮಾಡ್ಬೋದು. ಆದ್ರೆ ಒಂದೇ ಕುಟುಂಬದಲ್ಲಿ 1 ದಿನ ಎಲ್ಲರೂ ಕೂತ್ಕೊಂಡು ಸಂತೋಷವಾಗಿ ಅವರವರು ಮಾಡಿದ ಅಡಿಗೆನು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿರೋ ಸುಖ ಯಾವುದ್ರಲ್ಲೂ ಇಲ್ಲ ಕಣೋ. ಸರಿಯಾಗಿ ಹೇಳಿದೆ ದೊಡ್ಡ ಮಗನೇ. ಒಂದಲ್ಲ ಒಂದಿನ ನಾನು ನಿಮ್ಮ ಅಮ್ಮನೂ ಹೋಗಿ ಸೇರ್ಬಿಡ್ತೀವಿ. ಅಂತಹ ಪರಿಸ್ಥಿತಿಯಲ್ಲಿ ನೀವು 3 ಜನ ಒಗ್ಗಟ್ಟಿನಿಂದ ಇದ್ದು ನಮಗೆ ಮಾಡಬೇಕಾದ ಕಾರ್ಯಕ್ರಮಗಳನ್ನು ಮಾಡಬೇಕು. ಹಾಗೆ ಅವರು ಹೇಳಿದಾಗ ಮಕ್ಕಳಿಗೆ ಕೂಡ ಬೇಜಾರಾಯಿತು. ತಂದೆ ತಾಯಿಯನ್ನು ಸಮಾಧಾನ ಪಡಿಸಬೇಕು ಅಂತ ಅವರ ಬಳಿ ಬಂದು ಸಮಾಧಾನ ಮಾಡಿದ್ರು. ಹೀಗೆ ಮಕ್ಕಳು ಕೇಳಿದ ಹಾಗೇನೆ ಪಕ್ಕಪಕ್ಕದಲ್ಲೇ 3 ಗುಡಿಸಲು ಮನೆಯನ್ನು ಕಟ್ಟಿಕೊಟ್ರು. ಹಾಗೇನೆ 3 ಎಕರೆಯನ್ನು ಒಬ್ಬೊಬ್ಬರಿಗೆ ಸಮವಾಗಿ ಹಂಚಿಕೊಟ್ರು. ಆ ನಂತರ ಸಾವಿತ್ರಿ ರಾಜಯ್ಯ ಒಂದೊಂದು ದಿನ ಒಬ್ಬೊಬ್ಬರ ಮಕ್ಕಳ ಮನೆಗೆ ಹೋಗಿ ಸಂತೋಷದಿಂದ ಊಟ ಮಾಡ್ಕೊಂಡಿದ್ರು. ಹೀಗೆ ದಿನಗಳು ಕಳೆಯಿತು. ಭಾನುವಾರ ಕೂಡ ಬಂದೇ ಬಂತು. ತಂದೆ ತಾಯಿಯ ಮಾತಿನಂತೆ ಎಲ್ಲರೂ ಜೊತೆ ಕೂತ್ಕೊಂಡು ಆ ಭಾನುವಾರ ಅವರವರು ಮಾಡಿದ ಅಡಿಗೆಯನ್ನು ತಗೊಂಬಂದು ಒಟ್ಟಿಗೆ ಇಟ್ಕೊಂಡು ಎಲ್ಲರೂ ಸಂತೋಷದಿಂದ ಊಟವನ್ನು ಮಾಡಿದ್ರು. ಹೆಂಡತಿಯರ ಸಂತೋಷದಂತೆ ಈ ತೀರ್ಮಾನ ತಗೊಂಡಿದ್ದು ಗಂಡು ಮಕ್ಕಳಿಗೆ ಸರಿ ಅನ್ಸಿದ್ರು. ತನ್ನ ತಂದೆ ತಾಯಿಯ ಸಂತೋಷಕ್ಕಾಗಿ ವಾರದಲ್ಲಿ ಎಲ್ಲೇ ಇದ್ರೂ 1 ದಿನ ಅವರ ಜೊತೆ ಕೂತ್ಕೊಂಡು ಅವರನ್ನು ಸಂತೋಷ ಪಡಿಸುವುದು ನಮಗೂ ಕೂಡ ಸಂತೋಷ ತಾನೆ. ಅದರಿಂದ ತಂದೆ ತಾಯಿಯ ಸಂತೋಷಕ್ಕೋಸ್ಕರ ನಾವು ಕೂಡ ಹೀಗೆ ಮಾಡ್ಬೋದಲ್ವಾ?